ಓ ನಾವು ಮಾಡಿರೋಂಥ ಪ್ಲಾನ್ ಸಕ್ಸಸ್ ಆಗಿರಂಗೈತೆ. ಗಿಡಮ್ಮ ಕಾಲೇ ಶುರು ಮಾಡಿದಾಳೆ ಸುಪ್ರಭಾತನ. ನಾವು ಮಾಡಿರೋ ಪ್ಲಾನ್ ಸಕ್ಸಸ್ ಆಯ್ತು ಕಣಪ್ಪ, ಸಕ್ಸಸ್ ಆಯ್ತು. ಈ ವಿಷಯನ ಪುಣ್ಯಕ್ಕನಿಗೆ ಹೇಳ್ಬೇಕು. ಗಿಡಮ್ಮಕ್ಕ ಶುರು ಮಾಡಿಬಿಟ್ಟಿದ್ದಾಳೆ. ಇನ್ನು ನೋಡು, ಅವಳ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ, ನೋಡಿ ಏನಾಗತ್ತೆ ಅಂತೇಳಿ. ಅವಳ ಬ್ಯಾಗಲ್ಲಿ ಹೋಗ್ಬಿಟ್ಟು ನಾವೇ 50,000 ದುಡ್ಡು ಇಟ್ಟಿದ್ದೀವಿ. ಸರಿಯಾಗಿ ಆಗುತ್ತೆ ನೋಡು. ಪುಣ್ಯಕ್ಕ ಬರ್ರಿ, ತಿಂಡಿ ತಿನ್ನಿರಂತೆ. ಬರ್ತೀವಿ ತಗ, ಆಮೇಲೆ ಬರ್ತೀವಿ. ನಾನು ಈ ಕಡೆ ನೋಡ್ತಾ ಇದ್ದೆ, ಗಿಡ್ಡಮ್ಮಕ್ಕ ಸುಪ್ರಭಾತ ತೆಗ್ದಿದ್ಲ. ನಾನು ಪುಣ್ಯಕ್ಕ ಇಬ್ಬರು ಸೇರಿಕೊಂಡು ಈ ಕರಿಯಮ್ಮನಿಲಿಂದ ಓಡಿಸ್ಬೇಕು ಅಂತ ಏನೋ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ವಿ. ಅದು ಸಕ್ಸಸ್ ಆಗ್ತಾ ಐತೆ ಅದೃಷ್ಟ. ಹೌದೇನು? ನಾನು ಆವಾಗಲೇ ಲಾಸಿ ಹೋಗಿದ್ದೆ, ನೀನೇ ತಾಂಡ್ರದ್ ಕೊಡೆ, ನೀನೇ ತಾಂಡ್ರದ್ ಕಡೆ ಅಂತ ಕಿಟಕಿ ಕೇಳ್ತು. ನಾನು ಏನಕ್ಕೆ ಹೋಗಿದ್ದೆ ಅಂತಂದರೆ, ಇವ್ರ ಮನೆಗೆ, ಅಲ್ಲಿ ಕೆಂಚಮ್ಮಜ್ಜರ ಮನೆಗೆ ಏನೋ ಅಲ್ಲಿ ಸ್ವಲ್ಪ ಏನೋ ಬೀಜ ಇದ್ದಾವೆ, ಹೀರೆ ಬೀಜ, ಅದೇ ಹೀರೆಕಾಯಿ ಹಾಕ್ಬೇಕಾಗಿತ್ತು, ಹೀರೆ ಬೀಜ ಇದ್ದಾವೆ ಅಂತ ಹೇಳಿದ್ರು. ಹೀರೆ ಬೀಜ ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಕಿಟಕಿಯಾಗ ನನಗೆ ಕೇಳ್ತಿತ್ತು ಆ ಗಿಡಮಕ್ಕ ಕರಿಯಮ್ಮನ, ನೀನೇ ತಾಂಡ್ರದ್ ಕೊಡೆ, ನೀನೇ ತಾಂಡ್ರದ್ ಕೊಡೆ ಅಂತ ಹೇಳ್ದಂಗಿತ್ತು. ನೀನೇ ತಾಂಡ್ರದ್ ಕೊಡೆ ಅಂತೇಳಿ ಬಾಯ್ ಮಾಡ್ತಾಯಿದ್ರು. ಅಲ್ಲೇ ಹಂಗಾದ್ರೆ ತೆಗ್ದವಳೆ ಸುಪ್ರಭಾತ, ಒಳ್ಳೆ ಕೆಲಸ ಮಾಡಿದ್ದೀರ ಬಿಡು. ಏನು ಮಾಡಿದ್ದೀರಾ? ಮತ್ತೆ ನೆನ್ನೆ ಎಲ್ಲ ನೀವು ಪಂಚಾಯತಿಗೆ ಹಾಕಿದ್ರಲ್ಲ, ಇವರೆಲ್ಲ ಹೋಗಿದ್ರು. ಅವಳು ಚೆನ್ನಾಗಿ ನಿದ್ದೆ ಮಾಡ್ತಿದ್ಲು ಹೊರಗೆ ಮಲ್ಕೊಂಡು. ಅವಳು ಆ ಅಮ್ಮ ಬ್ಯಾಂಕಿಗೆ ಹೋಗವತ್ತು 50,000 ಬಿಡಿಸ್ಕೊಂಬಂದಿದ್ದು ನೋಡಿದ್ವಿ. ಅಲ್ಲಿ ಆಮೇಲೆ ನಾವು ಕಿಟಕಿಯಾಗಿ ನೋಡಿದ್ವಿ, ಎಲ್ಲಿ ಇರ್ತಾಳೆ ಏನು ಎತ್ತ ಅಂತ ನೋಡಿದ್ವಿ. ನಾವು ತುಂಬ ಅವತ್ತೇನೆ ನಾವು ಅವಳಿಗೆ ಚಾಲೆಂಜ್ ಮಾಡಿದ್ವಿ ಆ ಕರಿಯಮ್ಮನಿಗೆ, ನೀನು ಇಲ್ಲಿಂದ ಓಡಿಸೇನೆ ನಾವು ಇಲ್ಲಿಂದ ಹೋಗೋದು ಅಂತ. ಅದಕ್ಕೆ ಅವಳು ಏನಾದರೂ ಮಾಡಿ ಇಲ್ಲಿಂದ ಓಡಿಸೇ ಹೋಗ್ಬೇಕು ಅಂತ ನಾನು ನಮ್ಮ ಪುಣ್ಯಕ್ಕ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಅವರೆಲ್ಲ ಹೋಗಿರೋದು ನೋಡಿದ್ವಿ. ಪಂಚಾಯತಿಗೆ ಹೋದಾಗ ಹೆಂಗಂದ್ರೂ 1 ಗಂಟೆ 1.5 ಗಂಟೆ ಬೇಕು. ಇವಳು ಚೆಂದ ನಿದ್ದೆ ಮಾಡ್ತಾಯಿದ್ಲು. ಪರವಾಗಿಲ್ಲ ಶಿವನ್ಯಾಕ, ನೀನು ಪುಟ್ಯಾಕ ಸೇರ್ಕೊಂಡು ಒಳ್ಳೆ ಪ್ಲಾನೇ ಮಾಡಿದ್ದೀರಾ. ಮತ್ತು ಅವಳು ಇಲ್ಲಿಂದ ಓಡಿಸ್ಲೇಬೇಕು, ಅವಳು ಭಾರಿ ಇದ್ದಾಳೆ. ಇಲ್ಲಿ ಬಂದು ನೋಡು, ನಮ್ಮ ಮೇಲೆ ಜೋರು ಮಾಡ್ತಾರೆ, ಎಲ್ಲಿಂದಲೂ ಬಂದು ಇಲ್ಲಿ ನಿಂತ್ಕೊಂಡು ಜೋರು ಮಾಡ್ತಾರಲ್ಲ. ಸರಿಯಾಗಿ ಮಾಡಿದಿರ ಬಿಡಿ. ಗಿಡ್ಡಮ್ಮಕ್ಕ ಗಿಡ್ಡಮ್ಮಂತ ದುಡ್ಡಿನ ವಿಚಾರದಲ್ಲಿ ಅವಳು ಏನಿಲ್ಲ, ಮಕ್ಕು ಕೊಡ್ದಂಗೆ ಹೇಳ್ಬಿಡ್ತಾಳೆ. ಅವಳು ದುಡ್ಡು ಅಂತಂದ್ರೆ ಏನಿಲ್ಲ. ಅಯ್ಯಮ್ಮ ಅಯ್ಯಪ್ಪ ಏನಿಲ್ಲ, ನೀನೇ ತಂಡ್ರದ್ ಕೊಟ್ಟೋಗೆ ಅಂತೇಳಿ ಸೌರ್ಯಾಗ ಅವಳೇನು ಒದ್ದು ಬಿಡ್ತಾಳೆ. ಅಂತವಳ ಅಯ್ಯಮ್ಮ ದುಡ್ಡು 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 ಅಂತೇಳಿ ಅತಿ ಆಸೆ ಅವಳು. ಅಂಥದ್ರಾಗ ಈ ಕರಿಯಮ್ಮ ನಾನು ಇಂಥದ್ದು ಮಾಡಿವಳೆ ಅಂತಂದ್ರೆ ಆ ಗಿಡಮ್ಮ ಸುಮ್ಮನೆ ಇರ್ತಾಳೆ. ಅವಳು ಯಪ್ಪ 100 ರೂಪಾಯಿಗೂ ಕೂಲರ್ ದುಡ್ಡೇನೆ ಮೋಸ ಮಾಡಿ ಎತ್ಕೊಂಡಿರಾಳ ಅವಳು. 50,000 ದುಡ್ಡು ಬಿಡ್ತಾಳ. ತಡಿ ನೋಡುವಂತೆ ಸರಿಯಾಗಾಯ್ತು, ಒಳ್ಳೆ ಕೆಲಸ ಮಾಡಿದ್ದೀರ. ಆದರೆ ಅವಳಿಗೆ ಗೊತ್ತಿಲ್ಲ ಕರಿಯಮ್ಮನಿಗೆ ನನ್ನ ಬ್ಯಾಗಲ್ಲ ಐತೆ ಅಂತ. ನೀಯಾಗಿದ್ದವ್ರ ಮೇಲೇ ಡೌಟ್ ಬರುತ್ತೆ. ಇವಾಗ ಬಿಟ್ಟೋಗಿದ್ದು ಯಾರು, ಮನೆ ಹತ್ರ ಇರೋ ಮನೆ ನಿಲ್ ಜವಾಬ್ದಾರಿಯಿಂದ ನೋಡ್ಕೊಂಡು ಅಂತ ಹೇಳೋಗಿದ್ದಾರೆ ಯಾರು, ಕರಿಯಮ್ಮನಿಗೆ ಹೇಳೋಗಿದ್ರು. ನಾವು ಅವಾಗ ಪ್ಲ್ಯಾನ್ ಮಾಡಿದ್ವಿ, ಕರಿಯಮ್ಮನಿಗೆ ಹೇಳೋರು ಅಂದಮೇಲೆ ಅವಳು ಹೇಳ್ತಾಳೆ, ಅವಳಿಗೆ ಗೊತ್ತಿಲ್ಲ ನಾವು ಅದ್ರಲ್ಲಿ ತಗೊಂಡೋಗಿ ಇಟ್ಟಿರೋದು ಅವಳಿಗೆ ಗೊತ್ತಿಲ್ಲ. ಅವ್ರಿಗೆ ಡೌಟ್ ಬಂದು ಆಮೇಲೆ ಅವ್ಳು ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ಅವಳು ಬ್ಯಾಗ್ ಚೆಕ್ ಮಾಡಿದಾಗ ಅವಾಗ ಕರೆಕ್ಟಾಗಿ ಸಿಗೇ ಬೀಳ್ತಾಳೆ. ಅವಾಗ ಅವರಿಗೆ ನೋಡು, ನೀನು ದುಡ್ಡು ತಗೊಂಡ್ರು ನೀನು ಸುಳ್ಳು ಹೇಳ್ದಲ್ಲ, ನಿನ್ನ ಬ್ಯಾಗಲ್ಲ ಐತೆ ಅಂತೇಳಿ ಒದ್ದು ಹೊರಗೆ ಹಾಕ್ತಾರೆ. ಒದ್ದು ಹೊರಗೆ ಹಾಕ್ಬೇಕು. ನಾವು ಅವಾಗ ಇಲ್ಲಿಂದ ಹೋಗ್ಬೇಕು. ಪ್ರವೀಣನ ಕರ್ಕೊಂಬಂದಿದ್ವಿ. ಋತು ಅಕ್ಕನೂ ಪ್ರವೀಣ ಈಗ ಚೆನ್ನಾಗಿದ್ದಾರೆ. ಇನ್ನು ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು, ಅದೇ ಇರೋದು. ಪುಣ್ಯಾಕ ಪ್ಲಾನ್ ಸಕ್ಸಸ್ ಸಕ್ಸಸ್ ಆಗ್ತಾ ಐತೆ ಪುಣ್ಯಾಕ. ಮತ್ತೆ ಹೆಂಗೋ ಸಕ್ಸಸ್ ಆದರೆ ಸಾಕು. ಆಲೆ ಶುರುವಾಯ್ತಾ ಗಿಡಮ್ಮನ ಸುಪ್ರಭಾತ? ಅವಾಗಿಂದಲೇ ಆಲೆ ಶುರು ಆಗೈತೆ ಪುಣ್ಯಾಕ, ಶುರು ಆಗ್ಬಿಟ್ಟೈತೆ ಆಲೇನೆ. ಇನ್ನು ಅವಳಿಗಿರೋದು ಕರಿಯಮ್ಮನಿಗೆ. ಒಳ್ಳೆ ಪ್ಲಾನ್ ಮಾಡಿದಿರ ಇಬ್ರು. ಎಷ್ಟು ಹೆಂಗ್ ಧೈರ್ಯವಾಗಿ ಹೆಂಗ್ ಮಾಡ್ಬಿಟ್ರಿ ಯಪ್ಪ, ಹೆಂಗ್ ಮಾಡಿದ್ರೆ ನನಗೆ ಗೊತ್ತಾಗ್ತಿಲ್ಲ. ಮತ್ತೆ ಅವರು ಇರಲಿಲ್ಲ, ಎಲ್ಲ ಹೋಗಿದ್ರು. ಅವಾಗ ನಾವು ಈ ಥರ ಪ್ಲ್ಯಾನ್ ಮಾಡಿಬಿಟ್ವಿ. ಇವಾಗ ಅವಳಿಗೆ ಸರಿಯಾಗಿದೆ ಆಗ್ಬೇಕು. ಮತ್ತೆ ಅಂಥವ್ರಿಗೆಲ್ಲನೂ ಸರಿಯಾಗಿ ಆದ್ರೇನೆ ಒಳ್ಳೆ ಐಡಿಯಾ ಮಾಡಿದ್ರ ಅವಳನ್ನಿಲ್ಲಿಂದ ಓಡಿಸ್ಬೇಕು ಅಂತ. ಬಿಡಿ, ನೀವು ಚಾಲೆಂಜ್ ಮಾಡಿದ್ಮೇಲೆ ಅದು ಮನಸ್ಸಿಗೆ ಹಾಕೊಂಡ್ರೆ ಬಿಡಲ್ಲ ಯಾವುದೇ ಕಾರಣಕ್ಕೂ. ಈ ವಿಷಯ ಋತು ಅಕ್ಕನಿಗೆ ಸಮೇತ ನಾವು ಹೇಳಿಲ್ಲ, ನಾನು ಶಿವಾನಿ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀವಿ. ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ಅವೆಲ್ಲ ಏನಾಗುತ್ತೋ ಆಗಲಿ, ಆಮೇಲೆ ನೋಡ್ಕೊಂಬರ ಅಂತೇಳಿ ಅದಕ್ಕೆ ಅವ್ರಿಗೆ ಸಮೇತ ಹೇಳಿಲ್ಲ. ಇವಾಗ ಆ ಕರಿಯಮ್ಮನ ಮನೆಯಿಂದ ಹೊರಗಡೆ ಆಗ್ತಾರಲ್ಲ, ಆಮೇಲೆ ಋತು ಅಕ್ಕನಿಗೆ ಗೊತ್ತಾಗಲಿ. ಆಗುತ್ತೆ ಬಿಡು ಪುಣ್ಯಾಕ, ನಾವು ಮಾಡಿರೋಂಥ ಪ್ಲ್ಯಾನ್ ಸಕ್ಸಸ್ ಆಗಿ ಆಗುತ್ತೆ. ಇದೇನಪ್ಪ ನನ್ನ ಬ್ಯಾಗಲ್ಲಿ ಹೆಂಗಪ್ಪ ಬಂತು ಅಂತೇಳಿ ಅವಳೇ ಪಶ್ಚಾತ್ತಾಪ ಪಡ್ಬೇಕು. ಅವಳಿಗೆ ಗೊತ್ತಿಲ್ವಲ್ಲ, ಗೊತ್ತಿದ್ರೆ ನನ್ನ ಬ್ಯಾಗಲ್ಲಿ ಐತೆ ಅಂತ ಅವಳಿಗೇನಾದ್ರೂ ಗೊತ್ತಿದ್ರೆ ತೆಕ್ಕೊಂಡು ಇಟ್ಕೊಬಿಡೋಳು. ಅವಳಿಗೆ ಗೊತ್ತಿಲ್ಲ. ಬಿಡು ನನ್ನ ಹತ್ರ ಇಲ್ಲ ಅಂತ ಹೇಳಿ ಫುಲ್ಲು ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಾಳೆ.
ನನ್ನ ಬ್ಯಾಗಲ್ಲಿಲ್ಲ, ನಾನು ಯಾಕೆ ಹೆದರ್ಕೋಬೇಕು, ನಾನು ತಗೊಂಡಿಲ್ಲ, ನಾನು ಮುಟ್ಟಿಲ್ಲ, ತಗೊಂಡಿರೋರ್ಗಾಗುತ್ತೆ ಅಂತೇಳಿ ಈ ರೀತಿ ಕಾನ್ಫಿಡೆನ್ಸಾಗಿ ಇರ್ತಾಳ ಅವಳು. ಆಮೇಲೆ ನೋಡ್ರಿ ಆಗಿಡಮ್ ಸುಮ್ಮನೆ ಬಿಡ್ತಾಳ, ಅವಳಂತೂ ಸುಮ್ಮನೆ ಇರಲ್ಲ. ಅವಳು ಸುಮ್ಮನೆ ಇರಲ್ಲ ಪುಣ್ಯಾಕ. ಅಯ್ಯೋ ಈ ಅಮ್ಮನಿಗೆ ದುಡ್ಡು ಅಂದರೆ ಸಾಕು, ಯಪ್ಪ ಎಷ್ಟು ಇದೈತೆ ಗೊತ್ತಾ. ಅಯ್ಯಮ್ಮ ಭಾರಿ ಅವಳೆ. ದುಡ್ಡಿನ ಒಂದು ವಿಚಾರದಲ್ಲಿ ಮಾತ್ರ ಅವಳು ಸಖತ್ತು ಇದನ್ನು ಮಾಡ್ತಾಳೆ. ಅವಳು ಮಾತ್ರ ನಂಬಕ್ಕಾಗಲ್ಲ ಬಿಡು. ಅವಳು ಏನು ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಅವಳು ಬೈಕೆಂಬ್ತಾಳೆ, ಎಷ್ಟು ಇದು ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ. ಹಂಗೆ ಮಾಡ್ತಾಳೆ ನೋಡ್ರಿ. ಇವಾಗ ಒಟ್ಟಿನಲ್ಲಿ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ನೋಡ್ತಾ ಇರ್ಬೇಕಷ್ಟೇ ಸುಮ್ಮನೆ. ಏನಾಗುತ್ತೆ ಅಂತ ಆಗುತ್ತೆ. ನೀವು ಹೆಂಗೋ ಪ್ಲಾನ್ ಮಾಡಿದ್ದೀರ ಅಂದಮೇಲೆ ಸಕ್ಸಸ್ ಆಗೇ ಆಗುತ್ತೆ. ಅಲ್ಲ ಅಷ್ಟೊಂದು ನಿದ್ದೆ ಮಾಡ್ತಿದ್ಲ. ಕರಿಯಮ್ಮ ನಿದ್ದೆ ಮಾಡ್ಬೇಕಾದ್ರೆ ಹೆಂಗಿರ್ತಾಳೆ ಎಂಬುದು ಚೆನ್ನಾಗಿ ಗೊತ್ತಾ. ಆ ಕಡೆ ತಿರ್ಕೊಂಡು ಮಲ್ಕೊಂಡಿದ್ಲು. ನಾವು ಸಪ್ಪಳಿಲ್ದಂಗೆ ಹೋಗಿ ಮೊನ್ನೆ ತಗೊಂಬಂದಿದ್ದು ನಾವು ನೋಡಿದ್ವಿ. ಅಯ್ಯಮ್ಮ ಬ್ಯಾಂಕಿಗೆ ಹೋಗಿ ತಗೊಂಬಂದ್ಲು, ತೋರಿಸ್ಕೊಂಡು ಹಿಂಗೆ 50,000 ದುಡ್ಡು ತಗೊಂಬರ್ತಾ ಇದ್ದೀನಿ ಅಂತ ನಾವು ಅವತ್ತೇ ನಿರ್ಧಾರ ಮಾಡಿದ್ವಿ. ಆದರೆ ಯಾರ ಹತ್ರನೂ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು ಅಂತ ಸುಮ್ಮನಿದ್ವಿ. ಯಾಕೆ ಯಾರ ಹತ್ರ ಏನು ಹೇಳೋದು ಏನೈತೆ, ಹೇಳೋದೇನು ಬೇಡ, ನಾವು ಮಾಡಿ ತೋರ್ಸೋಣ ಸುಮ್ಮನಿರು ಶಿವಾನಿ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಅವ್ರು ಹೆಂಗೂ ಅಲ್ಲಿಗೆ ಹೋಗಿದ್ದು ಅನುಕೂಲ ಆಯಿತು. ನೀವು ಪಂಚಾಯತಿ ಹಾಕಿದ್ದು ಅದು ಒಂಥರ. ಇಲ್ಲ ಅಂದಿದ್ರೆ ಮನೆಯಾಗ ಎಲ್ಲರೂ ಒಬ್ಬರಲ್ಲ ಒಬ್ಬರು ಇದ್ದೇ ಇರೋರು. ಅವಾಗ ಎಲ್ಲರೂ ಇದ್ದರೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಒಬ್ಬರಲ್ಲ ಒಬ್ರು ಇದ್ದಾಗ ನಾವೇನು ಮಾಡೋಕ್ಕಾಗ್ತಿರಲಿಲ್ಲ. ಈಗ ಪಂಚಾಯತಿಗೆ ಹೋದ್ಮೇಲೆ ಅವರೆಲ್ಲನ ಈ ಅಮ್ಮ ಮನಿಕೊಂಡಿದ್ಲು, ಬಾಗಿಲು ತೆಗೆದಿತ್ತು, ಬಾಗಿಲು ಸ್ವಲ್ಪ ಹಿಂಗೆ ಮುಂದೆಗಡೆ ಬಿಟ್ಕೊಂಡಿದ್ಲು. ಬಾಗಿಲು ಏನೋ ಬೀಗ ಹಾಕಿರಲಿಲ್ಲ. ಬೀಗ ಹಾಕಿದ್ರೆ ನಾವೇನೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಬೀಗ ಹಾಕಿರ್ಲಿಲ್ವಲ್ಲ, ಬೀಗ ಹಾಕ್ತಿಲ್ಲದಕ್ಕೆ ನಮಗೆ ಹೆಂಗೋ ಅತ್ಲಾಗೆ ಬೇಗ ನಮ್ಮ ಕೆಲಸ ಮಾಡೋದಕ್ಕೆ ಅನುಕೂಲ ಆಯಿತು. ಬೀಗನು ಎಲ್ಲೆಟ್ಟವಳೆ ಏನು ಎಲ್ಲ ನೋಡಿದ್ವಿ, ಹೋಗಿ ಸಿಕ್ತು, ಎಲ್ಲ ನಾವು ಮಾಡಿರೋ ಸಕ್ಸಸ್ ಆಗಿಬಿಡ್ತು. ತುಂಬ ಚೆನ್ನಾಗಿ ನಾವು ಅಂದ್ಕೊಂಡಿರೋದು ಸಕ್ಸಸ್ ಆಯಿತು. ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂತೇಳಿ ನಾವು ಅಂದ್ಕೊಂಡಿರೋದು ಪ್ಲ್ಯಾನು ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಅಂತ ಅನ್ನಿಸ್ತು ನಮಗೆ. ಇನ್ನು ಅವಳು ಮಾತಾಡಲಿ, ಇನ್ನು ಅವ್ರ ತಕ್ಕ ಚೆನ್ನಾಗಿರಲಿ. ಏನು ನಾನು ಅವ್ರ ಹತ್ರ ಚೆನ್ನಾಗಿದ್ದೀನಿ ಅಂತ ಏನು ದೊಡ್ಡದಾಗೆ ತೋರಿಸ್ಕೊಂತಾಳಲ್ಲ ನಮ್ಮ ಋತು ಹಾಕೊಂಡ್ಗೆ ಅದೇ ಒಂಥರ. ಹೋಗಿ ಇನ್ನೊಂದ್ಸತಿ ಮಾತಾಡ್ಸಕ್ಕೆ ಬಂದಾಳಲ್ಲ ಅಣ್ಣನ. ಹಂಗೆ ಹಿಂಗೆ ಅಂತೇಳಿ ಪ್ರವೀಣನ ಮಾತಾಡ್ಸಕ್ಕೆ ಬಂದಾಳು. ಪ್ರವೀಣ ಚಪ್ಪಲಿ ತೊಗೊಂಡಿತ್ತು. ಚಪ್ಪಲಿ ತಗೊಂಡಾಗ ಅವಾಗ ಸುಮ್ಮ ಕಾದಿಲ್ಲ ನೋಡು. ಅಯ್ಯೋ ನೋಡಬೇಕಾಗಿತ್ತು. ಸರಿಯಾಗಿ ಬೈದಾಕ್ಬಿಡ್ತಾವ ಅಣ್ಣ, ನಾವು ನೋಡೋಣ ಅದೆಲ್ಲ ಅಂತ ನಾನು ನಮ್ಮ ಋತು ಅಕ್ಕ ಅಬ್ಸರ್ವ್ ಮಾಡಿದ್ವಿ ಇಲ್ಲೇ ಮನೆ ಹತ್ರನೇ ನಿಂತ್ಕೊಂಡು. ಆ ಅಣ್ಣ ಏನಿಲ್ಲ, ಆ ಅಣ್ಣ ಇವಾಗ ತುಂಬ ಚೆನ್ನಾಗಿ ಅನುಭವಿಸಿರೋದಕ್ಕೆ ಗೊತ್ತೈತೆ. ಬೇಡ ಇಂಥ ಸವಾಸ ಎಲ್ಲ ಮಾಡಬಾರ್ದು ಅಂತ ಅನುಭವಿಸೈತಲ್ಲ ಅಣ್ಣ. ಇನ್ನು ಮಾತಾಡ್ಸಕ್ಕೆ ಹೋಗಲ್ಲ, ಇನ್ನೇನಕ್ಕೆ ಮಾತಾಡ್ಸೈತೆ ಹೇಳು. ಇನ್ನು ಮಾತಾಡ್ಸಿ ಏನಾಗೋದು ಏನೈತೆ ಅಂಥವ್ರನ್ನೆಲ್ಲ ನಾನು ಯಾಕೆ ಮಾತಾಡಿಸ್ಬೇಕು ಅಂತೇಳಿ ಇನ್ಮೇಲೆ ಮಾತಾಡ್ಸಲ್ಲ ಬಿಡು. ಮಾತಾಡ್ಸಕ್ಕಂತೂ ಹೋಗಲ್ಲ. ಅಯ್ಯೋ ಆ ಅಣ್ಣಂಗೆ ಇವಾಗ ಅರ್ಥ ಆಗೈತೆ, ಆವಾಗ ಅರ್ಥ ಆಗಿರಲಿಲ್ಲ. ಎಷ್ಟು ಹೇಳಿದ್ರೆ ಬಿಡು ಇವ್ರೇನು ಹೇಳ್ತಾರೆ, ಇವ್ರ ಮಾತೇನು ನಾನು ಕೇಳ್ದಿಲ್ಲದು ಅನ್ನಂಗೆ ಆಗಿತ್ತು. ಯಾವಾಗಿರುತ್ತೋ ಯಾಕೆ ನಾನು ಬಿಡಿಸ್ಕೊಂಬರಲ್ಲ ಅಂತ ಸುಮ್ಮನಾಯ್ತು. ಇವಾಗ ಚೆನ್ನಾಗಿ ಬುದ್ಧಿ ಬಂದೈತೆ. ನಾವಾಗಿ ನಾವು ಹೋಗಿ ಮಾತಾಡ್ಸಪ್ಪ ಹೋಗಿ ಅಂತಂದು ಮಾತಾಡ್ಸಲ್ಲ. ಅಣ್ಣ ಚೆನ್ನಾಗಿ ಬುದ್ಧಿ ಬಂದೈತೆ ಬಿಡು, ಚೆನ್ನಾಗಿ ಬುದ್ಧಿ ಬಂದೈತೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇನಿದು ಪುಣ್ಯನು ಶಿವಾನಿ ಇಂಥ ಕೆಲಸ ಮಾಡಿದ್ದಾರೆ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು. ಆದರೆ ಮತ್ತೆ ನಾವು ಎಷ್ಟು ದಿವಸ ಅಂತ ನೋಡ್ಕೊಂಡು ಸುಮ್ಮನಿರಲಿ. ನನಗೆ ತುಂಬ ಸಿಟ್ಟು ಬಂದುಬಿಟ್ಟಿತ್ತು. ಇವಳು ಕರಿಯಮ್ಮ ಹಿಂಗೆಲ್ಲ ಮಾಡಿದಕ್ಕೂ, ಹಿಂಗೆಲ್ಲ ಮಾತಾಡಿದಕ್ಕೂ ತುಂಬ ಸಿಟ್ಟು ಬಂದುಬಿಟ್ಟಿತ್ತು. ಅವಳನ್ನೇನಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ನಾನು ಮತ್ತು ಶಿವಾನಿ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಇಬ್ಬರು ಪ್ಲ್ಯಾನ್ ಮಾಡಿಬಿಟ್ಟು ಅವಳನ್ನ ಇಲ್ಲಿಂದ ಓಡಿಸೋದಕ್ಕಾಗಿನೇ ನಾವು ಈ ರೀತಿ ಮಾಡಿದ್ವಿ. ನಾವೇ ಮಾಡಿದ್ದು. ಆ ದುಡ್ಡ ಇವಾಗ ನಾವೇನೇ ಅದೇನೈತೆ ಆ ದುಡ್ಡು ಇವಾಗ ಯಾರ್ದೋ ಆ ಗಿಡ್ಡಮ್ಮನ ದುಡ್ಡನ್ನ ಕರಿಯಮ್ಮನ ಬ್ಯಾಗ್ ಒಳಗಡೆ ಇಟ್ಟು ಬಂದಿದ್ದೀವಿ. ಈಗ ಗಿಡ್ಡಮ್ಮ ದುಡ್ಡಿನ ಮಾತಿನಲ್ಲಿ ಸುಮ್ಮನಿರೋದಿಲ್ಲ ಅಂತ ಇವರೆಲ್ಲ ಹೇಳ್ತಾವ್ರೆ. ನನಗೇನು ಗೊತ್ತಿಲ್ಲ, ಯಾರೇ ಆಗಲಿ ಸುಮ್ಮನಿರಲ್ಲ ಬಿಡಿ. 50,000 ಅಂತಂದರೆ ಯಾರೂ ಸುಮ್ಮನಿರೋದಿಲ್ಲ. ನಿನ್ನ ಮನೆ ಹತ್ರ ಬಿಟ್ಟು ಹೋಗಿದ್ವಲ್ಲ, ನೀನೇ ತಗೊಂಡಿರ್ಬೇಕು ಅಂತ ಜವಾಬ್ದಾರಿಯಿಂದ ಮನೆ ಹತ್ರ ಬಿಟ್ಟು ಹೋಗಿದ್ರು. ಅದಕ್ಕೆ ಅಯ್ಯಮ್ಮನ ಮೇಲೆ ಯಾರೇ ಆಗಲಿ ಸುಮ್ಮನಿರೋದಿಲ್ಲ. ಈ ಕರಿಯಮ್ಮನಿಗೆ ಚೆನ್ನಾಗಿ ಗ್ರಾಚಾರ ಬಿಡಿಸ್ತಾಳೆ, ತುಂಬ ಚೆನ್ನಾಗಿರುತ್ತೆ. ಅವಳೇ ಮನೆಯಿಂದ ಹೊರಗಡೆ ಹಾಕ್ತಾಳೆ. ನಮ್ಮ ಋತು ಅಕ್ಕ ನೋಡಿ ಖುಷಿ ಪಡಲಿ. ನಾವು ಇಲ್ಲಿಂದ ಅವಳನ್ನ ಓಡಿಸ್ತೀವಿ ಅಂತೇಳಿ ನಾವು ಚಾಲೆಂಜ್ ಮಾಡಿದ್ವಿ. ನಾವು ಚಾಲೆಂಜ್ ಮಾಡಿರೋದು ಎಲ್ಲ ಸಕ್ಸಸ್ ಆಗುತ್ತೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.